ಮತ್ತು ಗೋಧಿ ಮತ್ತು ಸೋಯಾಬೀನು, ಕಡಲೆಕಾಳು ಇದನ್ನೆಲ್ಲ ಹಾಕಿ ಗೋಧಿ ಮಿಷಿನ್ ಮಾಡಿಸೋಣ, ಗೋಧಿ ಹಿಟ್ಟು ಮಾಡಿಸೋಣ ಅಂತ ಹೇಳಿ. ಸೊ ಹಾಗಾಗಿ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಒಣಗಾಕಿದ್ದೀನಿ. ಒಣಗಿಸ್ಕೊಂಡು ಹೋಗಿ ಆಮೇಲೆ ಮಿಷಿನ್ ಮಾಡಿಸ್ಕೊಂಬರೋಣ ಅಂತ. ಇದೆಲ್ಲ ಕ್ಲೀನ್ ಮಾಡಿರೋದೇ ತಂದಿದ್ದು. ನಾನು ಒಂದು ಸತಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಏನಾದರೂ ಗಲೀಜಿದ್ರೆ ಅಂತ ನೀಟಾಗೆಲ್ಲ ನೋಡಿಕೊಂಡು. ಸೊ ಬನ್ನಿ ಈಗ ಮಿಷಿನ್ ಮಾಡಿಸ್ಕೊಂಬರೋಣ. ಗೋಧಿ ಹಿಟ್ಟೆಲ್ಲ ಮಿಷಿನ್ ಮಾಡಿಸ್ಕೊಂಡು ಬಂದಿದ್ದೀನಿ. ಸೊ ಬಿಸಿ ಬಿಸಿ ಇದೆ, ಹೇಗಿದೆ ಅಂತ ನೋಡೋಣ. ಚಪಾತಿ ಕಲಿಸ್ತಾ ಇದ್ದೀನಿ ಈಗ. ಹೇಗಾಗುತ್ತೆ ಚಪಾತಿ? ಸಾಫ್ಟಾಗಿ ಆಗುತ್ತಾ? ಸ್ವಲ್ಪ ರಫ್ ಆಗುತ್ತೆ, ಹೌದು. ಯಾಕಂದರೆ ಇದು ಅಂಗಡಿಲಾದರೆ ಅದಕ್ಕೆ ಮೈದಾ ಅದು ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸಾಫ್ಟಿಯಾಗಿ ಕಲರ್ ಚೆನ್ನಾಗಿ ಬರುತ್ತೆ. ಬಟ್ ಇದು ಗೋಧಿನೇ ತೊಗೊಂಡು ಬಂದು ಮಾಡಿರೋದ್ರಿಂದ ಸ್ವಲ್ಪ ಒರಟೊರಟಾಗಿ ಬರುತ್ತೆ. ನೋಡಿ, ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟೆಲ್ಲ ನೀಟಾಗಿ ಕಲಿಸಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಬಂದಿದೆ. ಅಂದರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು, ಇಲ್ಲಾಂದರೆ ಸ್ವಲ್ಪ ಅಂಟಂಟಾಗಿಬಿಡುತ್ತೆ ಜಾಸ್ತಿ ನೀರು ಹಾಕ್ಕೊಂಡ್ರೆ. ಸೊ ಚೆನ್ನಾಗಿ ಬಂದಿದೆ ಚಪಾತಿ. ಹೊತ್ತು ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇವತ್ತು ನನ್ನ ಮಗಳಿಗೆ ಬಿಟ್ಟಿದ್ದೀನಿ ಬೀಟ್ರೂಟ್ ಎಲ್ಲ ಪಲ್ಯ ಅಲ್ಲ, ಕಟ್ ಮಾಡೋದಕ್ಕೆ. ತುರಿಯೋದು ಬೇಡ ಅಂತ ಹೇಳಿದ್ಲು, ಹಾಗಾಗಿ ಕಟ್ ಮಾಡಿ ಮಾಡೋಣ ಅಂತ ಹೇಳಿದ್ಕೆ ನಾನೇ ಕಟ್ ಮಾಡಿಕೊಡ್ತೀನಿ ಅಂತ ಇವತ್ತು ಮಾಡ್ತಾ ಇದ್ದಾಳೆ. ಸೊ ಬೀಟ್ರೂಟ್ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ. ಸೊ ಬೇಗ ಕಟ್ ಮಾಡಿ. ಈಗ ಸ್ವಲ್ಪ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೊಸರು ತೊಗೊಂಡು ಬಂದಿದ್ದೀನಿ. ಈ ಬಿಸಿಲಿಗೆ ಈಗ ಸ್ಕೂಲಿಂದ ಅಥವಾ ಹೊರಗಡೆ ಎಲ್ಲಿಂದ ಬಂದರೆ ಮಧ್ಯಾಹ್ನ ಟೈಮು ಮಜ್ಜಿಗೆ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ, ತಣ್ಣಗಿರುತ್ತಲ್ಲ. ಹಾಗಾಗಿ ಇವತ್ತು ನಾನು ಪಾತ್ರೆಗೆ ಹಾಕ್ಕೊಂಡಿಲ್ಲ, ಚೊಂಬಲ್ಲಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಪಾತ್ರೆಲಿ ಹಾಕ್ಕೊಂಡ್ರೆ ಎಲ್ಲ ಫುಲ್ಲು ಎಲ್ಲ ಸಿಡಿಯುತ್ತೆ. ಹಾಗಾಗಿ ಚೊಂಬಾದರೆ ಇದರೊಳಗೆ ಮಜ್ಜಿಗೆ ಕಡಿಯುವಂಥದ್ದು ಇದೆ, ಮಂತ್ ಅಂತ ಹೇಳ್ತೀವಿ ನೋಡಿ, ಈ ರೀತಿ ಇದೆ. ಸೊ ಇದರಲ್ಲಿ ಈಗ ಮಜ್ಜಿಗೆ ಕಡಿತಾ ಇದ್ದೀನಿ. ಇದಕ್ಕೆ ಮಸಾಲೆ ಮಜ್ಜಿಗೆ ಮಾಡ್ಕೊಬೋದು, ಇಲ್ಲ ಹಾಗೆ ಕರ್ಬೇವಿನ ಸೊಪ್ಪು, ಉಪ್ಪು ಎಲ್ಲ ಹಾಕ್ಕೊಂಡು ಕುಡಿದ್ರೂ ಚೆನ್ನಾಗಿರುತ್ತೆ. ಸೊ ಮಕ್ಕಳು ಮಸಾಲೆ ಮಜ್ಜಿಗೆ ಅಷ್ಟು ಇಷ್ಟಪಡಲ್ಲ, ಸೊ ಹಾಗಾಗಿ ಖಾರ ಆಗುತ್ತೆ ಅಂತ. ಸೊ ಹಾಗಾಗಿ ಹೀಗೆ ಮಜ್ಜಿಗೆ ಕಡಿದ್ಬಿಟ್ಟು ಸೊ ಅದನ್ನು ಕುಡಿಯುವಂಥದ್ದು. ತಂಪು ಮಜ್ಜಿಗೆ, ಮೊಸರುಗಿಂತ ಮಜ್ಜಿಗೆ ಫುಲ್ ತಂಪು. ಹಾಗಾಗಿ ನೋಡಿ, ಮಜ್ಜಿಗೆ ಕಡಿದಾಗ ಈ ರೀತಿ ಮೇಲೆಲ್ಲ ಈ ಥರ ಕೆನೆ ಎಲ್ಲ ಬಂದಿರುತ್ತೆ, ಅಂದರೆ ಬೆಣ್ಣೆ ಬರುತ್ತೆ. ತುಂಬ ಚೆನ್ನಾಗಿ ಕಡಿದ್ರೆ ಬೆಣ್ಣೆ ಬರುತ್ತೆ ಇದರಲ್ಲಿ, ಎಲ್ಲೋ ಕಲರಾಗಿ ಸ್ವಲ್ಪ ಮೇಲೆ ಹೀಗೆ ಕೈಯಲ್ಲಿ ಎತ್ಕೋಬೋದು, ಆ ರೀತಿ ಬರುತ್ತೆ. ಮಜ್ಜಿಗೆ ರೆಡಿಯಾಗಿದೆ. ಸೊ ಕುಡಿದ್ರೆ ಸಖತ್ತಾಗಿರುತ್ತೆ ತಂಪಾಗಿ. ನನ್ನ ಮಗಳಿಗೆ ಬೀಟ್ರೂಟ್ ಇಷ್ಟ, ಹಾಗಾಗಿ ನಾನೇ ಸಣ್ಣದಾಗಿ ಹೆಚ್ಚಿಕೊಡ್ತೀನಿ ಅಂತ ಹೇಳಿ. ತುರಿದ್ರೆ ಒಂದೊಂದ್ಸತಿ ಇಷ್ಟಪಡ್ತಾರೆ, ಒಂದೊಂದ್ಸತಿ ಇಷ್ಟಪಡೋದಿಲ್ಲ. ಹಾಗಾಗಿ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಹೇಳಿ ಇವತ್ತು ಸಣ್ಣ ಕಟ್ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಸೊ ಈಗ ನಾನು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಬೀಟ್ರೂಟ್ ಪಲ್ಯ ಈಗ ಆಲ್ರೆಡಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ. ಹಾಗಾಗಿ ನಾನು ಈ ರೀತಿ ಯಾವ್ದಾದ್ರು ತುರಿದಾಗ ಅಥವಾ ಈ ಥರ ಕಟ್ ಮಾಡಿದಾಗ್ಲೂ ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ, ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸತಿ ಹಾಕಿ ಟ್ರೈ ಮಾಡಿ ನೋಡಿ. ಸೊ ಇದು ಹೊಸ ಫ್ಲೇವರ್ ಥರನೇ ಬರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟು ಡಿಫ್ರೆಂಟಾಗಿರುತ್ತೆ. ನನ್ನ ಮಕ್ಕಳಿಗೆ ಬೀಟ್ರೂಟ್ ಪಲ್ಯ ಅಂದರೆ ತುಂಬ ಇಷ್ಟ. ತುರಿದು ಮಾಡಿದ್ರು ಇಷ್ಟ, ಕಟ್ ಮಾಡಿದ್ರು ಇಷ್ಟ. ಇದೇ ನೀರು ಹಾಕಲ್ಲ ಬೇಯಿಸೋದಕ್ಕೆ, ಅದು ಉಪ್ಪು ಹಾಕಿದಾಗ ನೀರು ಬಿಟ್ಕೊಳ್ಳುತ್ತಲ್ಲ, ಅದರಲ್ಲೇ ತುಂಬ ಚೆನ್ನಾಗಿ ಬೇಯುತ್ತೆ. ಮಕ್ಕಳಿಗೆ ಪ್ರಿಪರೇಟ್ರಿ ಎಕ್ಸಾಮ್ ನಡೀತಾ ಇದೆ, ಹಾಗಾಗಿ ಒನ್ ಡೇ ಎಕ್ಸಾಮು, ಒನ್ ಡೇ ಸ್ಟಡಿ ಹಾಲಿಡೇ ಕೊಡ್ತಾರೆ. ಸೊ ಅವ್ರನ್ನ ಓದ್ಸೋಕ್ಕೆ ಹಿಡಿದು ಕೂರಿಸೋದೇ ನನಗಂತೂ ಸಖತ್ತು ಕಷ್ಟ ಆಗಿಬಿಟ್ಟಿದೆ. ಈಗ ನಾನು ಒಂಚೂರು ಎದ್ದಲ್ಲಿ ಹೋದರೆ ಸಾಕು, ನನ್ನ ಹಿಂದೆನೇ ಓಡಿ ಬಂದುಬಿಡ್ತಾಳೆ. ನಾಳೆ ಮ್ಯಾಥ್ಸ್ ಇರೋವಂಥದ್ದು, ಹಾಗಾಗಿ ಸಮ್ಸ್ ಹಾಕ್ಕೊಟ್ಟು ಕೂರಿಸಿದ್ದೀನಿ, ಮಾಡ್ತಾಯಿರು, ನಾನು ಅಡುಗೆ ರೆಡಿ ಮಾಡ್ತೀನಿ ಅಂತ ಹೇಳಿ. ಮನೆಯಲ್ಲೂ ಹೀಗೆ ನಮ್ಮ ಮಕ್ಕಳು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಗಳಂತೂ
ನಾನು ಅವಳ ಪಕ್ಕನೇ ಕೂತಿರ್ಬೇಕು. ಒಂಚೂರು ಈ ಕಡೆ ಎದ್ದು ಬಂದರೆ ಸಾಕಾಗಲಿ, ನಾನು ಹಿಂದೆನೇ ಓಡಿ ಬರ್ತಿರ್ತಾಳೆ, ಇಲ್ಲ ಆಚೆ ಹೋಗ್ತಾಳೆ, ಇಲ್ಲ ಅವ್ರ ಅಕ್ಕನ ಜೊತೆ ಮಾತಾಡೋಕೆ ಹೋಗ್ತಾಳೆ. ಸೊ ಇದೇ ಆಗ್ಬಿಟ್ಟಿದೆ. ರಜಾ ಕೊಡೋದೇ ಬೇಡ ಅಂತ ಅನಿಸಿದೆ ಅವರು ಓದೋದಕ್ಕೆ ರಜಾ ಕೊಟ್ಟರೆ ಓದಲ್ಲ, ಸುಮ್ಮನೆ ಟೈಮ್ ಪಾಸು. ಎದೊಳೋದೇ 10 ಗಂಟೆ 11 ಗಂಟೆ, ತಿಂಡಿ ತಿನ್ನೋ ಅಷ್ಟರಲ್ಲಿ 11 ಗಂಟೆ ಆಗಿಬಿಡುತ್ತೆ. ಸೊ ಆಮೇಲೆ ಒಂದು ಸ್ವಲ್ಪ ಹೊತ್ತು ಬುಕ್ ಇಟ್ಕೊತಾರೆ, ಮತ್ತೆ ಎಲ್ಲಾದರೂ ಇಲ್ಲಿ ಬರೋದು, ಆಚೆ ಹೋಗೋದು, ಹೊರಗಡೆ ಯಾರಾದರೂ ಸೌಂಡ್ ಆದರೆ ಅಲ್ಲಿ ಹೋಗೋದು. ಆಮೇಲೆ ಸ್ವಲ್ಪ ಹೊತ್ತು ಟೈಮ್ ಓದ್ತಾರೆ, ಆಮೇಲೆ ಹಂಗೆ ಟೈಮ್ ಪಾಸ್ ಆಗಿಬಿಡುತ್ತೆ. ಒನ್ ಡೇ ಫುಲ್ ಹೇಗೆ ಹೋಗುತ್ತೆ ರಜಾ ಅಂತಲೇ ಗೊತ್ತಾಗಲ್ಲ. ಓದೋದಕ್ಕೆ ರಜಾ ಕೊಡದೇ ಇದ್ರೇ ಬೆಸ್ಟು ಅಂತ ಅನಿಸುತ್ತೆ ನನಗಂತೂ. ಸೊ ಬೀಟ್ರೂಟ್ ಕಲರ್ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅನಿಸುತ್ತಲ್ಲ. ಸೊ ನನ್ನ ಮಗಳು ಬೀಟ್ರೂಟ್ ಲಿಪ್ ಬಾಮ್ ಮಾಡ್ಕೊತೀವಿ ಅಂತ ಹೇಳ್ತಾಯಿದ್ರು. ಸೊ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿತ್ಕೋದಕ್ಕೂ ಸಖತ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಬಿಸಿ ಬಿಸಿಯಾದ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಸೊ ನಾವೇ ಗೋಧಿ ತಂದು ಮಾಡಿಸಿರೋ ಅಂಥದ್ದು. ಸೊ ಚಪಾತಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಅದು ಸ್ವಲ್ಪ ರಫ್ ಇದೆ, ಬಟ್ ತಿನ್ಬೋದು, ಹಾಗೇನಿರಲ್ಲ. ಅದಕ್ಕೆ ಸೋಯಾಬೀನ್ ಕಾಳು ಮತ್ತು ಕಡಲೆಕಾಳು ಎಲ್ಲ ಹಾಕಿದ್ದೀವಲ್ಲ. ಸೊ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಸ್ವಲ್ಪ ರಫ್ ಇದೆ. ಸೊ ಬಿಸಿ ಬಿಸಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಏನು ರಫ್ ಇಲ್ಲ, ಮೆತ್ತಗೆ 2 ಸೈಡನ್ನು ಎಣ್ಣೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಹೀಗೆ ಮಾಡ್ಕೊಂಡು ತಿನ್ನಿ ಮನೇಲೇ. ಸೊ ಪ್ರೋಟೀನ್ ವಿಟಮಿನ್ ಭರಿತವಾಗಿರುವಂತಹ ಒಳ್ಳೆ ಮೈದಾ ಹಿಟ್ಟು ಯೂಸ್ ಮಾಡದೇ ಇರೋವಂತಹ ಚಪಾತಿನ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸೊ ಮಲ್ಟಿಗ್ರೈನ್ಸ್ ಅಟ್ಟ ಅಂತ ಸಿಗುತ್ತಲ್ಲ, ನಾವು ಇದರಲ್ಲೆಲ್ಲ ನೋಡ್ತೀವಲ್ಲ, ಅದರಲ್ಲೂ ಇದೇ ರೀತಿ ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿ ಮಾಡಿರೋ ಅಂಥದ್ದು. ಸೊ ಹಾಗೆಯೇ ನಾನು ಒಂದು 3 ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ. ಸೊ ಚೆನ್ನಾಗಿದೆ, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಸಂಜೆ ವಾಕಿಂಗ್ ಬಂದಿದ್ದೀವಿ ಮಕ್ಕಳು ನಾವೆಲ್ಲ. ಈಗ ವಾಟರ್ ಮೆಲನ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮದ್ರಲ್ಲೇ ಕಟ್ ಮಾಡಿಸ್ಕೊಳ್ಳೋಣ. ಇಲ್ಲಿ KG 25. ಇಲ್ಲೇ ಮನೆ ಹತ್ರನೇ ವಾಟರ್ ಮೆಲನ್ನು. ಈಗಂತೂ ಎಲ್ಲ ಕಡೆನೂ ರಾಶಿ ಹಾಕ್ಕೊಂಡಿರ್ತಾರೆ. ಹಾಗಾಗಿ ಹೀಗೆ ವಾಕಿಂಗ್ ಮಾಡಿಕೊಂಡು ತೊಗೊಂಬರೋಣ ಅಂತ ಹೇಳಿ ಹೋಗಿದ್ವಿ. ಆಲ್ರೆಡಿ ಕತ್ಲೆ ಆಗ್ತಿದೆ, 6:30 ಟೈಮು. KG 25, ಒಂದೊಂದು ಕಡೆ 30 ರೂಪಾಯಿ ಹಾಕ್ಕೊಂಡಿರ್ತಾರೆ. ಇಲ್ಲಿ ಚೆನ್ನಾಗಿತ್ತು, ಅಲ್ಲೇ ನೋಡಿ ತಂದರೆ ಒಳ್ಳೆಯದು. ಇಲ್ಲ ಅಂದರೆ ಒಂದೊಂದು ಚೆನ್ನಾಗಿರೋದು ಕೊಡೋಲ್ಲ, ಬೆಂಡಾಗ್ಬಿಟ್ಟಿರುತ್ತೆ, ಆ ಥರ ಆಗಿರುತ್ತೆ. ಸೊ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಇವತ್ತು ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದರೆ, ಇವತ್ತು ರಜೆ ಇತ್ತು. ಹಾಗಾಗಿ ಅವ್ರಿಗೂ ಓದಿ ಕೂತು ತಿಂತು ನಿದ್ದೆ ಮಾಡಿ ಬೇಜಾರಾಯಿತು ಅಂತ ಹೇಳಿ ಸುಮ್ಮನೆ ಹಂಗೆ ವಾಕಿಂಗ್ ಹೋಗಿ ಬರೋಣ ಅಂತ ಹೇಳಿ ಓಡಾಡಿಕೊಂಡು ಹೀಗೆ ಹಣ್ಣು ತೊಗೊಂಡು, ಹಣ್ಣು ಇವತ್ತು ಸ್ಕೂಲ್ ಇರಲಿಲ್ವಲ್ಲ, ಹಾಗಾಗಿ ತಂದಿರಲಿಲ್ಲ. ಸ್ಕೂಲ್ಗೆ ಹೋದಾಗ ಬರಬೇಕಾದ್ರೆ ತೊಗೊಂಬಂದ್ಬಿಡ್ತೀನಿ. ಸ್ಕೂಲ್ ಇಲ್ಲ ಅಂದರೆ ಅದೇ ಹಿಂಗೆಲ್ಲಾದರೂ ಹೋದಾಗ ಸಂಜೆ ಹೊತ್ತು ತೊಗೊಂಡು ಬರೋದು. ವಾಟರ್ ಮೆಲನ್ನು ಇವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ವಾಟರ್ ಮೆಲನ್ ತೊಗೊಂಡು ಎತ್ಕೊಂಬರ್ತಾಯಿದ್ದೀನಿ. ತೂಕ ಅದು 6 kg. ಒಂದೊಂದಂತೂ ಸಖತ್ತು ದಪ್ಪನೇ ಇರುತ್ತೆ, ಸಿಪ್ಪೆನೇ ದಪ್ಪ ಇರುತ್ತೆ, ಅದೇ ಅರ್ಧ ವೇಸ್ಟ್ ಆಗುತ್ತೆ ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಹಣ್ಣು ಆ ರೀತಿ ಇರುತ್ತೆ, ತೊಗೊಳ್ಳೇಬೇಕು. ಸೊ ಈಗ ತೊಗೊಂಡು ಬರ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ ಹಣ್ಣು ನೋಡಿ, ಇಷ್ಟು ರೆಡ್ಡೇ ಇದೆ. ಒಂದೊಂದು ಹಣ್ಣುಗಳು ಅಷ್ಟು ಚೆನ್ನಾಗಿರೋದಿಲ್ಲ, ಇದು ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಗೆ. ಬೀಜ ಅಮ್ಮ, ಇವಾಗ ಪ್ರೂಫ್ ಚೆಕ್ ಮಾಡೋಣ. ಇದ್ರದ್ದು ಪ್ರೂಫ್ ಏನು ಅಂತ ಒಂದೊಂದು ಯಾವುದು ಇನ್ಸ್ಟಾಗ್ರಾಮಲ್ಲೆಲ್ಲ ತೋರಿಸ್ತಾ ಇರ್ತಾರಲ್ಲ, ಕಲರ್ ಹಾಕಿರ್ತಾರೆ ಅಂತ, ಅದಕ್ಕೆ ಚೆಕ್ ಮಾಡ್ತಾಳಂತೆ ಪ್ರೂಫ್. ಏನು ಕಲರ್ ಇಲ್ಲ, ಏನಿಲ್ಲ, ನ್ಯಾಚುರಲ್ ಸ್ವೀಟ್ ಇದು. ಇವತ್ತಿಂದ ಸ್ವೀಟ್ ತಿನ್ನೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. 1 ಮಂತು ಸ್ವೀಟ್ ಕಾಫಿ ಟೀಗೆ ಅಥವಾ ಸ್ವೀಟು ಪಾಯಸ ಅದು ಇದು ಎಲ್ಲ ಮಾಡ್ಕೊಂಡು ಕುಡಿಯೋದೆಲ್ಲ ಕ್ಯಾನ್ಸಲ್ ಮಾಡಿದ್ದೀವಿ. 1 ಮಂತು ನ್ಯಾಚುರಲ್ ಫ್ರೂಟ್ಸಲ್ಲಿರೋ ಸ್ವೀಟ್ ಎಲ್ಲ ತಿನ್ಬೋದು. ನಾವೇನೇ ಸ್ವೀಟ್ ಆಗಿರ್ಬೋದು, ಕಾಫಿ ಟೀ ಅಥವಾ ಬೇರೆ ಏನಾದ್ರು ಸ್ವೀಟ್ಸು ಅದೆಲ್ಲ ಮಾಡ್ಕೊಂಡು ತಿನ್ನೋದು ಬೇಡ 1 ಮಂತು. ಎಲ್ಲರೂ ಅಷ್ಟೇ 4 ಮೆಂಬರ್ಸೂ ಸ್ವೀಟ್ ತಿನ್ನಲ್ಲ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ 1 ಮಂತು. ನೋಡೋಣ ಯಾರಿರ್ತಾರೆ ಯಾರಿರಲ್ಲ ಅಂತ. ನಾನೇ ಇರಲ್ಲ ಅನಿಸುತ್ತೆ. ನಾನು ಬೇರೆ ಏನು ಸ್ವೀಟ್ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ, ಕಾಫಿನೂ ಇಷ್ಟ ಇಲ್ಲ. ಟೀ ಮಾತ್ರ ಸಂಜೆ ಹೊತ್ತು ತಲೆನೋವು ಬಂದಾಗ ಒಂದೊಂದ್ಸಲಿ ಮಾಡ್ಕೊಂಬಿಡ್ತೀನಿ. ಸೊ ಇವತ್ತು ಆಲ್ರೆಡಿ ಟೀ ಕೊಡ್ತಿದ್ದೀನಿ ಮಕ್ಕಳಿಗೆ, ಇವ್ರಿಗೆಲ್ಲನೂ ಏನು ಇವತ್ತೆಲ್ಲ ಸ್ವೀಟ್ ಏನೂ ತಿಂದಿಲ್ಲ. ಸೊ ಅದಕ್ಕೆ ಫ್ರೂಟ್ಸಲ್ಲಿರೋದು ಇದು ನ್ಯಾಚುರಲ್ ಅಲ್ವಾ ಸ್ವೀಟು, ಇದೇನು ಲೆಕ್ಕಕ್ಕಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬಾಯ್ ಬಾಯ್.